ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾವು ಕನ್ನಡ ವ್ಯಾಕರಣದ ಜೋಡು ನುಡಿ, ಅನುಕರಣಾವ್ಯಯ ಮುಂತಾದವುಗಳನ್ನು ಚರ್ಚೆ ಮಾಡೋಣ. ಅಷ್ಟೇ ಅಲ್ಲ, ಮೊನ್ನೆ ನಿಮ್ಮ TETಯಲ್ಲಿ 4 ಪ್ರಶ್ನೆಗಳು ಬಂದಿದ್ವು. ಮುಂದೆ ನಿಮ್ಮ ಟೀಚರ್ ಆಯ್ಕೆ ಪ್ರಕ್ರಿಯೆಯಲ್ಲಿ CTE ಅನ್ನೋ ಎಕ್ಸಾಮ್ ನಡೀತದಲ್ಲ, ಅಲ್ಲಿ ಕೂಡ ವ್ಯಾಕರಣ ಇದ್ದೇ ಇರ್ತದೆ. ಕನ್ನಡ ವ್ಯಾಕರಣ ಮತ್ತು PDO ಆಗಿರ್ಬೋದು ಮತ್ತು ಗ್ರೂಪ್ C ಎಲ್ಲ ಕಡೆಗಳಲ್ಲೂ, ಈವನ್ CTETಯಲ್ಲಿ ಕೂಡ ಸೆಂಟ್ರಲ್ TET ಇದೆಯಲ್ಲ, ಅಲ್ಲಿ ಕೂಡ 25 ಮಾರ್ಕ್ಸಿನ ಕನ್ನಡ ಇರ್ತದೆ. ಅದಕ್ಕೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು, ಯಾರು ಟ್ಯೂಷನ್ಗೆ ಹೋಗಲಿಕ್ಕೆ ಆಗದಂಥ ಮಕ್ಕಳಿಗೆ, ಎಲ್ಲರಿಗೂ ಭಗವಂತ ಆ ಶಕ್ತಿ ಕೊಟ್ಟಿರಂಗಿಲ್ಲ, ಕೆಲವು ಮಕ್ಕಳು ಹಳ್ಳಿಗಳಲ್ಲೇ ಇರ್ತಾರೆ, ಅವರಿಗಾಗಿ ನನ್ನ ಈ ವಿಡಿಯೋ ಕನ್ನಡ ವ್ಯಾಕರಣ. ಮೊದಲನೇದಾಗಿ ದ್ವಿರುಕ್ತಿ ನೋಡೋಣ. ದ್ವಿರುಕ್ತಿ ಅಂದ್ರೆ ಏನಪ್ಪ ಅಂತ ಫಸ್ಟ್ ತಿಳ್ಕೊಂಡು ಬಿಡ್ಬೇಕು. ದ್ವಿರುಕ್ತಿ ಅಂದ್ರೆ ಎರಡು, ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಮಾತು. ಒಂದು ಮಾತನ್ನ ಸ್ಪಷ್ಟಪಡಿಸ್ಲಿಕ್ಕಾಗಿ ನಾವು ಎರಡೆರಡು ಬಾರಿ ಹೇಳ್ತೀವಿ, ಅದೇ ದ್ವಿರುಕ್ತಿ. ಉದಾಹರಣೆಗಾಗಿ ಇಲ್ಲಿ ಬಟ್ಟ ಬಯಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಪದಗಳನ್ನ, ಒಂದು ಮಾತನ್ನ ಸ್ಪಷ್ಟಪಡಿಸ್ಲಿಕ್ಕೆ 2 ಬಾರಿ ಹೇಳ್ತೀವಿ ನಾವು, ಅದೇ ದ್ವಿರುಕ್ತಿ. ಬಟ್ಟ ಬಯಲು ಅಂದ್ರೆ ಇಲ್ಲಿ 2 ಪದಗಳಿರ್ತವೆ. ಉದಾಹರಣೆಗಾಗಿ ಬಿಡಿಸಿ ಬರೀತೀನಿ, ಬಯಲು ಬಯಲು. ಇಲ್ಲಿ 2 ಪದಗಳು, ಎರಡನ್ನ ಸೇರಿಸಿ ಒಂದೇ ಮಾಡಿ ಹೇಳ್ತೀವಿ, ಬಟ್ಟ ಬಯಲು. ಬಯಲು ಬಯಲು, ಬಟ್ಟ ಬಯಲು. ಮತ್ತೊಂದು ಬರ್ತದೆ, ನಟ್ಟ ನಡುವೆ. ನಟ್ಟ ನಡುವೆ. ಇದನ್ನ ನೋಡ್ರಿ, ಇಲ್ಲಿ 2 ಪದಗಳಿವೆ, ನಡುವೆ ನಡುವೆ, ನಡುವೆ ನಡುವೆ. ನಡುವೆ ನಡುವೆ ಹೋಗಿ ಏನಾಗ್ತದಪ್ಪ, ನಟ್ಟ ನಡುವೆ. ದ್ವಿರುಕ್ತಿ ಇದು. ಒಂದು ಮಾತನ್ನ ಸ್ಪಷ್ಟಪಡಿಸಲಿಕ್ಕೆ 2 ಬಾರಿ ಹೇಳ್ತೀವಿ. ಏನೋ ಬಟ್ಟ ಬಯಲು. ಬಯಲು ಬಯಲು ಅನ್ನಂಗಿಲ್ಲ ನಾವು, ಬಯಲು ಬಯಲು ಅನ್ನೋದಿಲ್ಲ, ಬಟ್ಟ ಬಯಲು ಅಂತೀವಿ. ನಟ್ಟ ನಡುವೆ, ನಡುವೆ ನಡುವೆ. ಕಟ್ಟ ಕಡೆಗೆ, ಕಟ್ಟ ಕಡೆಗೆ. ಇಲ್ಲಿ ನೋಡಿ, ಕಟ್ಟ ಕಡೆಗೆ, ಇಲ್ಲಿ ಕೂಡ 2 ಪದಗಳಿವೆ, ಕಡೆಗೆ ಕಡೆಗೆ. ಕಟ್ಟ ಕಡೆಗೆ, ನಟ್ಟ ನಡುವೆ, ಕಟ್ಟ ಕಡೆಗೆ. ತುತ್ತ ತುದಿ, ತುತ್ತ ತುದಿ. ಇದನ್ನು ಬಿಡಿಸಿ ಬರೆದಾಗ ಈಗ ಹೇಳ್ತಿರ್ತೀರಿ, ಆ ತುತ್ತ ತುದಿಯಲ್ಲಿ ಒಂದು ಹಣ್ಣಿದೆ ಅಂತ. ತುದಿಯಲ್ಲಿ ಹಣ್ಣಿದೆ ಅನ್ನಂಗಿಲ್ಲ ನಾವು. ಒಂದು ಮಾತನ್ನ ಸ್ಪಷ್ಟಪಡಿಸ್ಲಿಕ್ಕೆ ತುತ್ತ ತುದಿ, ತುದಿ ತುದಿ, ತುತ್ತ ತುದಿ. ಈ ರೀತಿ 2 ಪದಗಳನ್ನ ಸ್ಪಷ್ಟಪಡಿಸ್ಲಿಕ್ಕೆ 2 ಬಾರಿ, ಒಂದು ಪದವನ್ನು 2 ಬಾರಿ ಹೇಳ್ತೀವಲ್ಲ, ಅದೇ ದ್ವಿರುಕ್ತಿ ಅಂತ ತಿಳ್ಕೊಂಡ್ಬಿಡ್ರಿ. ಬಟ್ಟ ಬಯಲು, ನಟ್ಟ ನಡುವೆ, ಕಟ್ಟ ಕಡೆಗೆ, ತುತ್ತ ತುದಿ, ತುದಿಗೆ, ತುತ್ತ ತುದಿ. ಈಗ ಕೆಲವೊಬ್ರು ಹಳ್ಳಿಗರು ಕೂಡ ಬಳಸ್ತಿರ್ತಾರೆ, ಫಸ್ಟ್ ಪೈಲೆ ನಾವೇ ಬಂದಿದ್ದೇವ್ರಿ ಅಂತ, ಅಥವಾ ಮೊಟ್ಟ ಮೊದಲು. ಮೊಟ್ಟ ಮೊದಲು ಅಂದ್ರೆ ನಾವೇ ಮೊದಲು ಬಂದಿದ್ವಿ, ಮೊದಲು ನಾವೇ ಬಂದಿದ್ವಿ ಅನ್ನೋದಿಲ್ಲ, ಮೊಟ್ಟ ಮೊದಲು. ಈ ರೀತಿ ದುರುಕ್ತಿ. ಒಂದು ಮಾತನ್ನ ಸ್ಪಷ್ಟಪಡಿಸ್ಲಿಕ್ಕೆ 2 ಬಾರಿ ಹೇಳ್ತೀವಲ್ಲ, ಇದೇ ದುರುಕ್ತಿ. ಮೊಟ್ಟ ಮೊದಲು ಅಂದ್ರೆ ಮೊದಲು, ಮೊದಲು, ಮೊಟ್ಟ ಮೊದಲು. ಈ ರೀತಿಯ ಪದಗಳನ್ನ 1 2 3 4 5 ನೀವು ಪಟ್ಟಿ ಮಾಡ್ಕೊಂಡ್ರೆ ಮುಂಬರುವ ಪರೀಕ್ಷೆಗಳಲ್ಲೂ ಕೇಳ್ತಾರೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋಣ ನಾವು ಅನುಕರಣ. ಒಂದು ಸೌಂಡ್ ಅನ್ನ ನಾವು ಅನುಕರಣ ಮಾಡ್ತೇವೆ. ಉದಾಹರಣೆಗಾಗಿ, ನೀರು ಜುಳು ಜುಳು ಹರಿಯಿತು. ಜುಳು ಜುಳು, ಜುಳು ಜುಳು. ಇಲ್ಲಿ ನೋಡ್ರಿ, ನೀರು ಹರಿತಾ ಇರ್ತದೆ, ಒಂದು ಹಳ್ಳ ಹರಿತಾ ಇರ್ತದೆ. ಅದೇನೋ ಜುಳು ಜುಳು ಅಂತ ಹರಿಯೋದಿಲ್ಲ, ಅದು ಒಂದು ಸೌಂಡ್ ಮಾಡ್ತಿರ್ತದೆ. ನಾವು ಏನಂತೀವಪ್ಪ ಅದನ್ನ, ಜುಳು ಜುಳು, ನೀರು ಜುಳು ಜುಳುನ ಹರಿಯಿತು. ಅನುಕರಣ ಮಾಡ್ತೀವಿ, ಅದನ್ನ ಇಮಿಟೇಟ್ ಮಾಡ್ತೀವಿ ನಾವು. ಅನುಕರಣಾವ್ಯಯ ಅಂದ್ರೆ ಈ ರೀತಿ ಸೌಂಡ್ ಅನ್ನ ನಾವೇನ್ ಮಾಡ್ತೀವಿ, ನೀರು ಜುಳು ಜುಳುನೆ ಹರಿಯಿತು. ಹಾವು ಸರಸರನೆ ಹೋಯಿತು. ಸರಸರನೆ, ಹಾವು. ಈಗ ಒಂದು ಹಾವು ಇದೆಯಪ್ಪ ಇಲ್ಲಿ, ಇದು ಹಾವಿದೆ, ಅದೇನು ಸರ್ ಸರ್ ಅಂತ ಅನ್ಕೋತ ಹೋಗ್ತೈತೆ? ಇಲ್ಲ, ಅದು ಹೋಗುವ ಶಬ್ದವನ್ನ ನಾವು ಅನುಕರಣ ಮಾಡ್ತೇವೆ. ಹಾವು ಸರಸರನೆ ಹೋಯಿತು. ಮಳೆ ರಪರಪನೆ ಬಂದಿತ್ತು, ಮೋಡದಿಂದ ಮಳೆ ಹನಿಗಳು ಬೀಳ್ತವೆ. ರಪರಪನೆ, ರಪ ರಪನೆ, ರಪರಪನೆ.
ರಪ ರಪ, ಪಟ್ ಪಟ್ ಅಂತ ಹೇಳಿ ಮಳೆ ಹನಿಗಳು ಉದಿರಿದು ಅಂತೀವಿ. ಮಳೆ ಹನಿಗಳು ಪಟ ಪಟ ಅನ್ಕೋತ ಬರುವುದಿಲ್ಲವು. ದೇ ಹ್ಯಾವ್ ನೋ ಟಂಗ್ ಟು ಸ್ಪೀಕ್. ಹಾವು ಸರ್ ಸರ್ ಅನ್ಕೋತ ಹೋಗೋದಿಲ್ಲ. ಅದು ಹೋಗುವ ಸೌಂಡ್ ಅನ್ನ ನಾವು ಅದು ಮಾಡ್ತೀವಿ. ಇದು ಏನಪ್ಪಾ ಅಂದ್ರೆ ಅನುಕರಣಾವ್ಯಯ. ಜುಳು ಜುಳು ನೀರು ಜುಳು ಜುಳುನೆ ಹರಿಯಿತು, ಸರಸರನೆ ಹಾವು ಹೋಯಿತು, ರಪ ರಪನೆ ಮಳೆ ಹನಿಗಳು ಉದಿರಿದವು, ಪಟ ಪಟನೆ ಮಳೆ ಹನಿಗಳು ಉದಿರಿದವು. ಸರ್ ದೆಮ್ ದೆಮ್ ಅಂತ ಗುದ್ದಿದ್ರು. ಸರ್ ಬೆನ್ಮೇಲೆ ದಮ್ ದೆಮ್ ಅಂತ ಗುದ್ದಿದ್ರು. ಏನು ದೆಮ್ ದೆಮ್ ಅಂತ ಹೊಡಿತಾರನ್ ಸರ್? ಇಲ್ಲ, ಹೊಡೆದ ಸಪ್ಪಳವನ್ನ ಮಕ್ಕಳು ಹೇಳ್ತಾರೆ. ಈ ರೀತಿ ಅನುಕರಣ ಮಾಡ್ತೀವಲ್ಲ, ಇದು ಅನುಕರಣಾವ್ಯಯ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರೋಣ, ಜೋಡು ನುಡಿ. ಒಂದು ಪದಕ್ಕೆ ಇನ್ನೊಂದು ಪದವನ್ನ ಸೇರಿಸ್ತೀವಿ ನಾವು. ದವಸ ಧಾನ್ಯ, ಇಲ್ಲಿ ಬರ್ದಿದ್ದೀನಿ ನಾನು. ದವಸ ಧಾನ್ಯ, ಕಾಳು ಕಡಿ, ಕಾಳು ಕಡಿ. ಈ ರೀತಿ ಜೋಡು ನುಡಿಗಳು ಒಂದು ಪದಕ್ಕೆ ಇನ್ನೊಂದು ಪದವನ್ನ ಸೇರಿಸಿ. ಮಕ್ಕಳು ಮರಿ ಅಂತಾರೆ. ಮಕ್ಕಳು ಪದಕ್ಕೆ ಅರ್ಥ ಇದೆ, ಮಕ್ಕಳು. ಹಳ್ಳಿಗರಂತಿರ್ತಾರೆ, ಮಕ್ಕಳು ಮರಿ ಕಟ್ಕೊಂಡು ಬಂದೇವ್ರಿ ಅಂತ. ಮಕ್ಕಳಂದ್ರೆ ಮುಗಿದೋಯ್ತು, ಮರಿ. ಜೋಡು ನುಡಿ ಇನ್ನೊಂದು ಪದಕ್ಕೆ ಇನ್ನೊಂದು ಪದವನ್ನು ಸೇರಿಸಿ ಜೋಡು ನುಡಿಯನ್ನು ಹೇಳ್ತೀವಿ. ಮಕ್ಕಳು ಮರಿ, ಹೊಲ ಮನೆ, ಈ ರೀತಿ ಜೋಡು ನುಡಿಗಳು ಬರ್ತವೆ. ಹೊಲ ಮನೆ, ಕಾಳು ಕಡಿ, ಈ ರೀತಿಯಾದಂತ ಪದಗಳನ್ನ ಏನಂತಾರಪ್ಪ ಅಂದ್ರೆ ಜೋಡು ನುಡಿಗಳು. ದವಸ ಧಾನ್ಯ, ಕಾಡು ಮೇಡು, ಕಾಡು ಮೇಡು, ಈ ರೀತಿ ಪದಗಳನ್ನು ಬರ್ತಾವಲ್ಲಪ್ಪ, ಇವನ್ನ ಜೋಡು ನುಡಿಗಳು ಅಂತ ಕರೀತಾರೆ. ಇನ್ನು ಬರೋಣ ಅನುವರ್ತಕ ನಾಮಕ ಬರೋಣ. ಇವನ್ನೆಲ್ಲ ನಿಮ್ಮ ಟಿ ಪರೀಕ್ಷೆಯಲ್ಲಾಗ್ಲಿ, ಒಂದು PDO ಪರೀಕ್ಷೆ ಆಗ್ಲಿ, FDC ಪರೀಕ್ಷೆ ಆಗ್ಲಿ, LDC ಪರೀಕ್ಷೆ ಆಗ್ಲಿ, ಗ್ರೂಪ್ ಸಿ ಯಲ್ಲಿ ಕನ್ನಡ ಇದೇ ಇರ್ತದೆ. FDC ಯಲ್ಲಿ ಅಂತೂ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಇರ್ತದೆ. 100 ಅಂಕಗಳ ಪ್ರಶ್ನೆ ಇರ್ತಾವಲ್ಲಿ. FDC ಯಲ್ಲಿ ಕೂಡ ಇರ್ತವೆ. ಆದ್ರೆ ಗ್ರೂಪ್ ಸಿ ಯಲ್ಲಿ 30 ಮಾರ್ಕ್ಸಿನ ಕನ್ನಡ ಇರ್ತದೆ. ಒಂದು ಮಾರ್ಕ್ಸ್ ಕೂಡ ಅತಿ ಮುಖ್ಯ. ನಾನು ಮೊನ್ನೆ ಹೇಳಿದ್ದೀನಿ, ಮೊನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನೋಡಿದೀವಿ, ಒಂದು ಯಾವುದೋ ಒಂದು ಪೋಸ್ಟ್ ಇದೆಯಪ್ಪ, ಒಂದು 130ಕ್ಕೆ ಸಿಲೆಕ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಂಡು, ಲಾಸ್ಟ್ ಕಟ್ ಆಫ್ ಬಂದ್ ನಿಂತಿದೆ 130. ನೀವು 129 ತಗೊಂಡ್ರಿ, ಅವ್ರು ನಿಮಗೆ ಆರ್ಡರ್ ಕಳಿಸ್ತಾರ. 1 ಮಾರ್ಕ್ಸ್ ಅನ್ನ ಕಳ್ಕೊಳ್ಬಾರ್ದು. 1 ಮಾರ್ಕ್ಸ್ ಕಳ್ಕೊಳ್ತೀವಿ ಅಂತ ತಿಳ್ಕೊಳ್ತೀರಿ ನೀವು, ಅದು ತಪ್ಪು. 1 ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ. 1 ಅಂಕವನ್ನ ತಪ್ಪು ಮಾಡ್ಕೊಂಡು 1 ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ. ಅಲ್ಲಿ ನಾವು ಕಳ್ಕೊಳ್ಳೋದು 1 ಕಾಲ್. ಯಾಕಂದ್ರೆ ಒಂದ್ರದೊಂದು ಹೋಯ್ತು. ಸರಿಯಾದದ್ರಲ್ಲಿ ಕೂಡ 1.4 ಮಾರ್ಕ್ಸ್ ಅನ್ನ ನಿಮಗೆ ತೆಗಿತಾರೆ. ಹಾಗಾಗಿ 1 ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಕಳ್ಕೊಳ್ಳಿಕ್ ಹೋಗ್ಬಾರ್ದು. ಈಗ ನಾವು ಅನುವರ್ತ ನಾಮಕ್ಕೆ ಬರೋಣ. ಅನುವರ್ತಕ ನಾಮ, ಅರ್ಥಕ್ಕೆ ತಕ್ಕಂತೆ ಇಟ್ಟ ಹೆಸರಿಗೆ ಅನುವರ್ತಕ ನಾಮ ಅಂತ ಕರೀತಾರೆ. ಅರ್ಥಕ್ಕೆ ತಕ್ಕಂತೆ. ಉದಾಹರಣೆಗಾಗಿ ರೋಗಿ. ಯಾರು ರೋಗಿ ಅಂತ ಯಾರಿಗೆ ಹೆಸರು ಇರುವುದಿಲ್ಲ. ಅವನು ಕಾಯಿಲೆಯಿಂದ ಬಳಲ್ತಿರ್ತಾನೆ, ಅವನನ್ನ ರೋಗಿ ಅಂತ ಕರೀತಾರೆ, ಪೇಷಂಟ್ ಅಂತ ಕರೀತಾರೆ. ಅರ್ಥಕ್ಕೆ ತಕ್ಕಂತೆ ಹೆಸರು ಇರ್ತವೆ. ಉದಾಹರಣೆಗಾಗಿ ರೋಗಿ ಆಯ್ತು. ವಿದ್ವಾಂಸ, ಇಲ್ಲಿ ನೋಡ್ರಿ ನೀವು, ಅರ್ಥಕ್ಕೆ ತಕ್ಕಂತೆ ಇಟ್ಟ ಹೆಸರಿದು ವಿದ್ವಾಂಸ. ಎಲ್ಲರಿಗೂ ಹೋಗಿ ಅವ್ರು ಭಾರಿ ದೊಡ್ಡ ವಿದ್ವಾಂಸರು ಏನಾಕ್ ಬರ್ತದೇನು, ಅವ್ರು ಕಲಿತು ಜ್ಞಾನ ಸಂಪಾದನೆಯನ್ನ ಮಾಡಿಕೊಂಡವ್ರಿಗೆ ನಾವು ವಿದ್ವಾಂಸ ಅಂತ. ಅರ್ಥಕ್ಕೆ ತಕ್ಕಂತೆ ಇಟ್ಟಂತ ಹೆಸರು ರೋಗಿ, ವಿದ್ವಾಂಸ. ವೈದ್ಯ, ಇಲ್ಲಿ ನೋಡಿ ನೀವು, ಎಲ್ಲರೂ ಡಾಕ್ಟರ್ನಾಗ್ ಬರ್ತದೇನು. ಯಾರು MBBS ಮಾಡ್ಕೊಂಡಿರ್ತಾರೋ, BMS ಮಾಡ್ಕೊಂಡಿರ್ತಾರೋ, RMP ಮಾಡ್ಕೊಂಡಿರ್ತಾರೋ, ಅರ್ಥಕ್ಕೆ ತಕ್ಕಂತೆ ಜನರಿಗೆ ಚಿಕಿತ್ಸೆ ನೀಡುವವನ್ನ ವೈದ್ಯ ಅಂತ ಕರೀತಾರೆ. ಹೀಗೆ ಅರ್ಥಕ್ಕೆ ತಕ್ಕಂತೆ ವಿದ್ವಾಂಸ, ರೋಗಿ, ಅರ್ಥಕ್ಕೆ ತಕ್ಕಂತೆ ಕುಂಟ, ಕುರುಡ, ಈ ರೀತಿ ಏನ್ ಕರಿತೀವಲ್ಲ, ಅರ್ಥಕ್ಕೆ ತಕ್ಕಂತೆ ಇಟ್ಟಂತ ಹೆಸರುಗಳಿಗೆ ಅನುವರ್ತಕ ನಾಮ ಅಂತ ಕರೀತಾರೆ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ರೂಢನಾಮ. ರೂಢನಾಮಕ್ಕೆ ಬರೋಣ. ಇಲ್ಲಿ ನೋಡ್ರಿ, ರೂಢನಾಮ ರೂಢಿಯಿಂದ ಕರ್ಕೊಂಡು ಬಂದಿರ್ತೀವಿ, ಅದಕ್ಕೆ ರೂಢನಾಮಗ ಅಂತಾರೆ. ಉದಾಹರಣೆಗಾಗಿ ಒಂದು ನದಿ ಇದೆಯಪ್ಪ, ಕೃಷ್ಣಾ ನದಿ ಹರಿತಾ ಇದೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರಿ ನೀವು, ಹಳ್ಳ ಬಾರಿ ದೊಡ್ಡದೈತ್ರಿ ಇದು. ಮೂರ್ಖ, ಅದು ಹಳ್ಳ ಅಲ್ಲ, ಅದು ನದಿ. ಮೊದಲಿಂದ ಕರ್ಕೊಂಡು ಬಂದೀವಿ ಅದನ್ನ. ಬಹಳಷ್ಟು ನೀರಿರುವಂತ ಒಂದು ಹರಿಯುವಂತ ಇದನ್ನ ನದಿ ಅಂತ ಕರಿತೀವಿ. ನಿಮ್ಮೂರ ಪಕ್ಕದಲ್ಲಿ ಒಂದು ಹಳ್ಳ ಇದೆ ಅಂತ ತಿಳ್ಕೊಂಡ್ರಿ, ಚಿಕ್ಕ ಹಳ್ಳ ಹರಿಯುತ್ತೆ ಅದ. ಈ ರೀತಿ ಒಂದು ಹಳ್ಳ ಹರಿತಾ ಇದೆ. ಅಲ್ಲಿ ಹೋಗಿ ನಿಂತ್ಕೊಂಡು ನದಿಯನ್ನು ಭಾರಿ ದೊಡ್ಡದೈತ್ರಿ ಅಂದ್ರೆ ಇವನೇ ಮೂರ್ಖ ಅಂತಾರ. ಹಳ್ಳ ನದಿ ಅನ್ನಾಗ ಬರುದಿಲ್ಲ ಅದಕ್ಕೆ.
ಯಾಕಂದ್ರೆ ಯಾವ್ದಕ್ಕೆ ಏನ್ ಅನ್ಬೇಕಂತ ಮೊದಲಿಂದ ಕರ್ಕೊಂಡು ಬಂದೀವಿ. ಎಲ್ಲೋ ಕಾರವಾರಕ್ಕೆ ಹೋದ್ರಪ್ಪ, ದೊಡ್ಡ ಸಮುದ್ರ ಇದೆ, ಅಲ್ಲೋಗಿ ನಿಂತ್ಕೊಂಡು ಈ ಕೆರೆ ಎಷ್ಟು ದೊಡ್ಡದೈತಲ್ರಿ ಅಂದ್ರೆ ಮೂರ್ಖ ಅಂತಾರೆ. ಅದು ಅಲ್ಲ, ಮೊದಲಿಂದ ಏನು ಕರ್ಕೊಂಡು ಬಂದೀವಿ. ನದಿ, ಪರ್ವತ, ಬೆಟ್ಟ, ಗುಡ್ಡ, ಈಗ ನೋಡು ಮೊದಲಿಂದ ಕರ್ಕೊಂಡು ಬಂದಿರ್ತೀವಲ್ಲ, ಅವು ಏನಾಗ್ತಾವಪ್ಪ ಅಂದ್ರೆ ರೂಢನಾಮಗಳು. ರೂಢಿಯಿಂದ ಮೊದಲಿಂದ ಕರ್ಕೊಂಡು ಬಂದೀವಿ. ಹಿಮಾಲಯ ಪರ್ವತಕ್ಕೆ ಹೋಗಿ ಗುಡ್ಡ ಬಹಳ ದೊಡ್ಡದೈತಿ ನೋಡ್ರಿ, ಅಥವಾ ನಿಮ್ಮ ಊರಾಗ ಒಂದ್ ಸಣ್ಣ ಗುಡ್ಡ ಇದೆಯಪ್ಪ, ಏನ್ ದೊಡ್ಡ ಪರ್ವತ ಹಿಮಾಲಯಕ್ಕಿಂತ ದೊಡ್ಡದೈತಲ್ಲ ಅಂದ್ರೆ ಅದು ಅಲ್ಲ. ರೂಢಿಯಿಂದ ನಾವೇನ್ ಕರ್ಕೊಂಡು ಬಂದೀವಲ್ಲ ಅವು ರೂಢನಾಮಗಳು. ನದಿ, ಪರ್ವತ, ಬೆಟ್ಟ, ಗುಡ್ಡ, ಹಳ್ಳ, ಈ ರೀತಿ ಮೊದಲಿಂದ ಕರ್ಕೊಂಡು ಬಂದಿವಲ್ಲ ಇವಕ್ಕನ್ನ ಏನಂತಾರಪ್ಪ, ರೂಢನಾಮಗಳು. ಇನ್ನು ಅಂಕಿತ ನಾಮ ಅಂತೂ ಎಲ್ಲರಿಗೂ ಗೊತ್ತದೆ. ಇಟ್ಟ ಹೆಸರು, ಇಟ್ಟಂತ ಹೆಸರು ಅಂಕಿತ ನಾಮ. ಈಗ ಫಾರ್ ಎಕ್ಸಾಂಪಲ್ ಇದು ರೂಢನಾಮ ಮುಗಿತು. ಅಂಕಿತ ನಾಮ ಅಂದ್ರ ಇಟ್ಟಂತ ಹೆಸರು. ಯಾನಿಗೋ ರಾಮ ಅಂತ ಇಟ್ಟಿರ್ತೀರಿ, ಭೀಮ ಅಂತ ಇಟ್ಟಿರ್ತೀರಿ, ನಾಗೇಶ ಅಂತ ಇಟ್ಟಿರ್ತೀರಿ, ದರ್ಶನ್ ಅಂತ ಇಟ್ಟಿರ್ತೀರಿ. ಇವು ಏನಾಗ್ತಾವಪ್ಪ ಅಂತಂದ್ರೆ ಅಂಕಿತ ನಾಮಗಳು. ಇಷ್ಟು ಸಾಕು ಅನ್ಕೊಂಡಿನಿ. ಇನ್ ನೆಕ್ಸ್ಟ್ ಬರ್ತೀನಿ ನಾನು. ನೆಕ್ಸ್ಟ್ ಯಾವ್ದಂದ್ರೆ ಆತ್ಮಾರ್ಥಕ ಸರ್ವನಾಮ. ಇವು ಇಟ್ಟ ಹೆಸರುಗಳು ಅಲ್ಲ, ಆತ್ಮಾರ್ಥಕ ಸರ್ವನಾಮಗಳು. ಇಲ್ಲೊಂದು ಟಿಟಿಯಲ್ಲಿನ ಒಂದು ಪ್ರಶ್ನೆ ಕೇಳಿದ್ರು. ಏನಪ್ಪಾ ಅಂದ್ರೆ, ರಮೇಶನು ತನ್ನ ಪುಸ್ತಕವನ್ನ ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿರುವ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ. ಏನಪ್ಪ ಪ್ರಶ್ನೆ ಅದು? ರಮೇಶನು ತನ್ನ ಪುಸ್ತಕವನ್ನ ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿರುವ ಆತ್ಮಾರ್ಥಕ ಸರ್ವನಾಮ ಯಾವುದು? ಇಲ್ಲಿ ಆತ್ಮಾರ್ಥಕ ಸರ್ವನಾಮ ತನ್ನ. ಆತ್ಮಾರ್ಥಕ ಸರ್ವನಾಮಗಳು ತನ್ನ, ತಾವು, ತಮಗೆ, ತನ್ನ, ತಾವು, ತಮ್ಮ, ಈ ರೀತಿ ತಮ್ಮನ್ನು, ತನ್ನ, ತಾವು, ತಮಗೆ, ತಮ್ಮನ್ನು, ಈ ರೀತಿ ಹೇಳ್ತೀವಲ್ಲಪ್ಪ, ಇವು ಆತ್ಮಾರ್ಥಕ ಸರ್ವನಾಮಗಳು. ಸ್ವಲ್ಪ ನೆನ್ಬಿಟ್ಟು, ಹೆಸರು ದೊಡ್ಡದು. ಕನ್ನಡದಲ್ಲಿ ಏನಿದೆ ಗ್ರಾಮರ್ ಅಲ್ಲಿ ಆತ್ಮಾರ್ಥಕ ಸರ್ವನಾಮಗಳು ಅಂದ್ರೆ ದೊಡ್ಡದು ಏನೋ ಅಪ್ಪ ಕೇಳಿಬಿಟ್ರು ಅಲ್ಲ. ಆತ್ಮಾರ್ಥಕ ಸರ್ವನಾಮಗಳಂದ್ರೆ ತಾನು, ತಾವು, ಹೆಸರಿನ ಬದಲಾಗಿ ಏನ್ ಹೇಳ್ತೀವಲ್ಲ. ಈಗ ಯಾರೊಬ್ರು ಮಿನಿಸ್ಟರ್ ಬಂದಿದಾರಪ್ಪ ನಿಮ್ಮಲ್ಲಿ, ಅಥವಾ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಅವ್ರ ಹೆಸರು ಹೇಳಂಗಿಲ್ಲ ಅಲ್ಲಿ. ತಾವು ನಮ್ಮ ಮನೆಗೊಮ್ಮೆ ಬಂದಿದ್ರಿ ಸರ್ ಅಂತ ಹೇಳ್ತೀವಿ. ಈಗ ಯಾರೋ ಒಬ್ರು ಮಿನಿಸ್ಟರ್, ಒಬ್ಬನು ನಾಗೇಶ್ ಅಂತ ಒಬ್ಬ ಮಿನಿಸ್ಟರ್ ಇದಾರೆ ಅಂತ ತಿಳ್ಕೊಂಡು, ನಾಗೇಶ್ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂದ್ರೆ, ಇಲ್ಲ ತಾವು ನಮ್ಮ ಮನೆಗೆ ಬಂದಿದ್ರಿ. ಈ ರೀತಿ ಹೆಸರು ಬದಲಾಗಿ ಏನು ಬಳಸ್ತೀವಲ್ಲ, ಅಲ್ಲಿ ಆತ್ಮಾರ್ಥಕ ಸರ್ವನಾಮಗಳು. ನೆಕ್ಸ್ಟ್ ಬರೋಣ, ನಿಷೇಧಾರ್ಥಕ ವಾಕ್ಯ. ನಿಷೇಧಾರ್ಥಕ ವಾಕ್ಯ ಅಂದ್ರೆ ಕ್ರಿಯೆ ನಡೆಯದು ಅಂತಕ್ಕಂತ ಹೇಳುವಂತದ್ದೇ ನಿಷೇಧಾರ್ಥಕ ವಾಕ್ಯ. ಉದಾಹರಣೆಗಾಗಿ, ರಾಮನು ಶಾಲೆಗೆ ಹೋಗುತ್ತಾನೆ. ರಾಮನು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಏನ್ ಬರ್ಬೇಕಪ್ಪ ಅಂದ್ರೆ ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯುವುದಿಲ್ಲ. ಶಾಲೆಗೆ ಹೋಗುತ್ತಾನೆ ಬದಲು ಹೋಗನು, ಕ್ರಿಯೆ ನಡೆಯುವುದಿಲ್ಲ. ನಾಳೆ ಮಳೆ ಬರುತ್ತದೆ, ನಿಷೇಧಾರ್ಥಕ ರೂಪದಲ್ಲಿ ಬರೀರಿ ಅಂದಾಗ ಕ್ರಿಯೆ ನಡೆಯಂಗಿಲ್ಲ. ನಾಳೆ ಮಳೆ ಬರದು, ನಾಳೆ ಮಳೆ ಬರದು, ಈ ರೀತಿ ನಿಷೇಧಾರ್ಥಕ ವಾಕ್ಯ ಅಂದ್ರೆ ಕ್ರಿಯೆ ನಡೆಯೋದಿಲ್ಲ ಅಂತ. ಅವನು ಪಾಸ್ ಆಗುತ್ತಾನೆ, ಅವನು ಪಾಸ್ ಆಗನು, ಇದು ನಿಷೇಧಾರ್ಥಕ ವಾಕ್ಯ. ಓಕೆ, ಇಷ್ಟು ತಿಳ್ಕೊಂಡಿದೆ ಅಂತ ತಿಳ್ಕೊಂಡಿದೀನಿ. ನಿಷೇಧಾರ್ಥಕ ವಾಕ್ಯ ಮುಗಿದ ಮೇಲೆ ಇಷ್ಟು ಇವೇನಪ್ಪಾ ಅಂತಂದ್ರೆ ಈ ಒಂದು ವ್ಯಾಕರಣ ಅಂಶದಲ್ಲಿ ನಾನು ಹೇಳಿದ್ದು. ನೆಕ್ಸ್ಟ್ ಒಂದು ಪ್ರಶ್ನೆ ಬಂದಿತ್ತು, ಆತ್ಮಾರ್ಥಕ ಸರ್ವನಾಮ. ಇದು ತಾವು, ತನ್ನ ಅಂತ ಹೇಳಿಕೊಟ್ಟೆ. ಮತ್ತೊಂದು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ಹೆಜ್ಜೇನು ಈ ಪದದಲ್ಲಿರುವ ಸಮಾಸ. ಹೆಜ್ಜೇನು ಈ ಪದ, ಟಿಟಿಯಲ್ಲಿ ಕೇಳಿದ ಪ್ರಶ್ನೆ, ಹೆಜ್ಜೇನು ಈ ಪದದಲ್ಲಿರುವ ಸಮಾಸ ಅಂತ ಕೇಳಿದ್ರು. ಇಲ್ಲಿ ಇದು ಯಾವ ಸಮಾಸ ಅಂತ ತಿಳ್ಕೊಳ್ಳಿಕ್ಕೆ ನಾನೊಂದು ಸಮಾಸದ ವಿಡಿಯೋ ಮಾಡಿದ್ದೆ. ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಯಾವುದು ದೊಡ್ಡದು ಸಣ್ಣದು, ಕಲರ್ ಅಂಡ್ ಸೈಜ್, ಬಣ್ಣ ಮತ್ತು ಗಾತ್ರ, ವಿಶೇಷಣ ಹೇಳುವಂತದ್ದೇ ಏನಪ್ಪಾ ಕರ್ಮಧಾರಯ ಸಮಾಸ ಅಂತ ಹೇಳ್ಕೊಟ್ಟಿದ್ದೆ ನಾನು. ಇಲ್ಲಿ ಹೆಜ್ಜೇನು ಅನ್ವರ್ತ ನಾಮಕ್ಕೆ ಉದಾಹರಣೆ ಅಂತ ಕೂಡ ಕೇಳಿದ್ದಾರೆ ಅಲ್ಲಿ ಟಿಟಿಯಲ್ಲಿ.
ಇಲ್ಲಿ ನೋಡ್ರಿ ನೀವು ವಿದ್ಯಾರ್ಥಿ, ರೋಗಿ, ನದಿ, ಸಮುದ್ರ. ಇಲ್ಲಿ ಅನ್ವರ್ತಕ ನಾಮಕ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ವಿಂಧ್ಯಾದ್ರಿ, ರೋಗಿ, ನದಿ, ಸಮುದ್ರ. ಇಲ್ಲಿ ಅನುವರ್ತಕ ನಾಮಕ ಉದಾಹರಣೆ ಯಾವ್ದು ಅಂತಂದ್ರೆ ರೋಗಿ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಕ್ಯ ಪ್ರಭೇದಗಳು ಅಂತಕ್ಕಂಥ ಒಂದು ಕನ್ನಡ ಒಂದು ವ್ಯಾಕರಣವನ್ನ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.